ಕೇವಲ 3 ದಿನದಲ್ಲೇ ನೀವು 5ರಿಂದ 10 kg ಸಣ್ಣ ಆಗ್ಬೋದು. ಇದೊಂದು ಮ್ಯಾಜಿಕಲ್ ಡ್ರಿಂಕಿಂದ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಏನೇ ಎಕ್ಸಸೈಸ್ ಮಾಡಿದ್ರೂ ನಾವು ಸಣ್ಣ ಆಗಲ್ಲ, ನಾವು ಎಷ್ಟೇ ಡಯಟ್ ಮಾಡಿದ್ರೂ ನಾವು ಸಣ್ಣ ಆಗಲ್ಲ ಅನ್ನೋರಿಗೆ 2 ರೀತಿಯಾದ ಮ್ಯಾಜಿಕಲ್ ಫ್ಯಾಟ್ ಕಟ್ಟರ್ ಡ್ರಿಂಕ್ ತಂದಿದ್ದೀನಿ. ಈ ಅದ್ಭುತವಾದ ರೆಮಿಡಿನು ನೀವು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೋಗೋಣ. kg ಇರೋರು ಕೇವಲ 2ರಿಂದ 3 ದಿನದಲ್ಲೇ 50 kg ಬರೋಂಥ ಅದ್ಭುತವಾದ ಹೋಮ್ ರೆಮಿಡಿ. ಇಟ್ ಇಸ್ ಪ್ರೂವನ್. ಯಾಕೆಂದರೆ 90 kg ಇದ್ದವಳು ನಾನು ಈಗ 65 kg 70 kg ಒಳಗೆ ಬಂದಿದ್ದೀನಿ. ಆ ನಿಟ್ಟಿನಲ್ಲಿ ಇದೊಂದು ಮ್ಯಾಜಿಕಲ್ ಡ್ರಿಂಕ್ ಅಂತಲೇ ಹೇಳ್ಬೋದು. ನೋ ಸೈಡ್ ಎಫೆಕ್ಟ್ಸ್, ನೋ ಕೆಮಿಕಲ್, ನೋ ಪ್ರಿಸರ್ವೇಟಿವ್. ಓಕೆನಾ? ಸೊ ವೆಲ್ಕಮ್ ಟು ಹೇಮಾ ನಾಗರೇಶ್ ವ್ಲಾಗ್ಸ್. ನಾನು ಹೇಮಾ. 90 ಇಂಚಿರೋರು ಧಾರಾಳವಾಗಿ 26-27 ಇಂಚಿಗೆ ಬಂದ್ಬಿಡ್ಬೋದು ರೀ ಅಂತ ಹೇಳ್ತಾ 2 ಮ್ಯಾಜಿಕಲ್ ಡ್ರಿಂಕ್ ತಂದಿದ್ದೀನಿ. ಒಂದು ಬೆಳಗ್ಗೆ ಕುಡಿಯೋದು, ಒಂದು ರಾತ್ರಿ ಕುಡಿಯೋದು ಅಂತ ಹೇಳ್ತಾ ಇವತ್ತು ಪ್ರೂವನ್ ಥಿಯರಿ ಇವತ್ತಿನ ವಿಡಿಯೋಗೆ ಹೋಗೋಣ. ಇಲ್ಲೊಂದು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ ನೋಡಿ. ಫ್ಲಾರೆಟ್ ಇರಬೇಕು. ನಾಟಿ ಲವಂಗ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ನೋಡಿ. ಈ ಥರ ಬರುತ್ತೆ ನಿಮಗೆ. ನಾಟಿ ಅಂದರೆ ಸ್ವಲ್ಪ ದಪ್ಪ ಇರುತ್ತೆ ಆ ಫ್ಲಾರೆಟ್. ಓಕೆನಾ? ಈ ಥರ ತೊಗೊಳ್ಳಿ ನಾಟಿ ಲವಂಗ. ಒಂದು ಸ್ವಲ್ಪ ನಾಟಿ ಲವಂಗ ತೊಗೊಂಡಿದ್ದೀನಿ ಇಲ್ಲಿ. ಓಕೆನಾ? ಮೆಷರ್ಮೆಂಟ್ ಪಕ್ಕ ಇಟ್ಕೊಳ್ಳಿ. ಇಲ್ಲಿ ಸ್ವಲ್ಪ ಸೋಂಪು. ಓಕೆನಾ? ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಒಂದು ಎನ್ಸೈಮ್ ಇದೆ. ಕೆಲವ್ರಿಗೆ ಏನಂತೀವಿ ಹೊಟ್ಟೆ ಸ್ವಲ್ಪ ದಪ್ಪ ಇರುತ್ತೆ ಅಂಥವ್ರಿಗೆ ರಾಮಬಾಣ ಇದು. ಓಕೆನಾ? ಸೊ ಇಲ್ಲಿ ಸೋಂಪು ತೊಗೊಂಡಿದ್ದೀನಿ ನಾನು. ಇದೆಲ್ಲ ಒಂದು ಮೆಷರ್ಮೆಂಟು. ಸೋಂಪು ಆದಮೇಲೆ ಸ್ವಲ್ಪ ಅಜ್ವೈನ ತೊಗೋತೀನಿ. ಓಕೆನಾ? ಸುಮಾರು ಜನಕ್ಕೆ ಏನಂತೀವಿ ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ. ಸೊ ಗ್ಯಾಸ್ಟ್ರಿಕ್ಗೂ ಹೊಟ್ಟೆ ಊದ್ಕೊಂಡಂಗಿರುತ್ತೆ. ಸೊ ಅಂಥವ್ರಿಗೆ ರಾಮಬಾಣ ಇದು. ಓಕೆನಾ? ಸೋಂಪು ತೊಗೊಂಡಿದ್ದೀನಿ, ಲವಂಗ, ಸೋಂಪು, ಓಮ. ಆಯಿತಾ? ನೆಕ್ಸ್ಟು ಇದಕ್ಕೆ ನಾನು ಇನ್ನೊಂದು ಏನಂತೀವಿ ಪವರ್ಫುಲ್ ವಸ್ತು ಏನು ಆ್ಯಡ್ ಮಾಡ್ತೀನಿ ಅಂದರೆ ಜೀರಿಗೆ. ಸೊ ಜೀರಿಗೆ ಇರಲೇಬೇಕು. ಯಾಕೆಂದರೆ ಇದರಲ್ಲಿ ಒಂದು ಎನ್ಸೈಮ್ ಇದೆ, ಅದು ನಮ್ಮ ಹೊಟ್ಟೆಲಿರೋ ಫ್ಯಾಟ್ನ ಕರಗಿಸುತ್ತೆ. ಸುಮಾರು ಜನಕ್ಕೆ ನಾವು ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಹೇಮಾ, ನಮಗೆ ಏನಂತೀವಿ ಮಂಡಿ ನೋವಿದೆ. ಆಯಿತಾ? ಆಫ್ಟರ್ 40-50 ಮೆನೋಪಾಸ್ ಸ್ಟೇಜಲ್ಲೆಲ್ಲ ಇದು ಖಂಡಿತ ಬಂದೇ ಬರುತ್ತೆ ಸುಮಾರು ಜನ ಹೆಂಗಸರಿಗೆ ಮಂಡಿ ನೋವೆಲ್ಲ. ಮತ್ತು ಅವ್ರಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ಪಾರ್ಕಿಗೆ ಹೋಗಿ ವಾಕಿಂಗ್ ಮಾಡೋದಾಗಲಿ, ಟೆರೆಸಲ್ಲಾದರೂ ವಾಕಿಂಗ್ ಮಾಡೋದಾಗಲಿ ಆಗಲ್ಲ. ಆಯಿತಾ? ಸೊ ಅಂಥವ್ರಿಗೆ ರಾಮಬಾಣ ಇದು. ಇದು ಯಾವಾಗ ಕುಡಿಬೇಕು ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ. ಸುಮಾರಷ್ಟು ಜನ ನನಗೆ ಯೂಟ್ಯೂಬಲ್ಲಾಗಿ ಕಮೆಂಟ್ ಸೆಕ್ಷನ್ ಆಗಿರ್ಬೋದು ಅಥವಾ ವಾಟ್ಸಪ್ಪಲ್ಲಾಗಿರ್ಬೋದು, ಹೇಮಾ ಒಂದು ಏನಂತೀವಿ ಫ್ಯಾಟ್ ಬರ್ನಿಂಗ್ ಡ್ರಿಂಕ್. ನಾನು ಹತ್ತತ್ರ 90 kgs ಇದೆ. ಇವಾಗ ನಾನು ಆಲ್ಮೋಸ್ಟ್ 75 ಇದ್ದೀನಿ. ಆಯಿತಾ? ಸೊ ನಾನು ಇದರಿಂದನೇ ಸಣ್ಣ ಆಗಿರೋದು. ಇದು ಯಾವುದು ಸ್ಪೆಷಲಾಗಿ ನಾನೇನು ಎಕ್ಸ್ಟ್ರಾ ಮಾಡ್ಕೊಂಡಿಲ್ಲ. ಇದು ಯಾವಾಗ ಕುಡಿಬೇಕು ಅಂತ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಇನ್ನೊಂದು 2 ಡ್ರಿಂಕ್ ಇದೆ ಇವತ್ತಿನ ವೀಡಿಯೋಲಿ. ಇದು ರಾಮಬಾಣ. ಚಾಲೆಂಜ್ ಮಾಡಿ ಹೇಳ್ತೀನಿ. ಆಯಿತಾ? 90 kgs ಇದ್ದವಳು 75 ಬಂದಿದ್ದೀನಿ. ಸೊ ಹೆಂಗೆ ಬಂದೆ ಅಂದರೆ ಅಪರೂಪ ನಾನು ವಾಕ್ ಮಾಡೋದು. ಯಾಕಂದರೆ ನಂಗೆ ಟೈಮ್ ಇದ್ದರೆ ವಾಕ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಆಯಿತಾ? ಹಂಗಂತ ಊಟ ಎಲ್ಲ ಬಿಟ್ಟು ಡಯಟ್ ಮಾಡಲ್ಲ. ಯಾಕಂದರೆ ನಮಗೂ ಹೇರು ಸ್ಕಿನ್ನು ಎಲ್ಲ ಚೆನ್ನಾಗಿರ್ಬೇಕಲ್ಲ. ಸೊ ಹೆಲ್ದಿ ಡಯಟ್. ಆಯಿತಾ? ಇಲ್ಲಿ ನಾನು ಇದನ್ನು ಮೆಂತ್ಯ ಸೊಪ್ಪು ಕಾಳುಗಳನ್ನ ಈಗಾಗಲೇ ರಾತ್ರಿ ನೆನೆ ಹಾಕ್ಕೊಂಡಿದ್ದೀನಿ. ಆಯಿತಾ? ಅಟ್ಲೀಸ್ಟ್ ಒಂದು 5 to 6 hours ಚೆನ್ನಾಗಿ ನೆನೆಬೇಕು. ನೀವು ನೋಡಿ, ಒಂದಿಷ್ಟು ಮೆಂತ್ಯ ಕಾಳನ್ನ ಹೇಳ್ತೀನಿ ಯಾವ ರೀತಿ ತಿನ್ನಬೇಕು ಮತ್ತು ಕುಡಿಬೇಕು ಅಂತ. ಒಂದಿಷ್ಟು ಮಾತ್ರ ಬಾಯಿಗೆ ಹಾಕ್ಕೊಳ್ಳಿ. ಯಾಕಂದರೆ ಸ್ಪೂನ್ ಗಟ್ಟಲೆ ತಿನ್ನೋಕ್ಕಂತೂ ಆಗಲ್ಲ ಎಲ್ಲರ ಕೈಲೂ. ಈ ಮಿಕ್ಕಿರೋದನ್ನ ನೀವು ಅದನ್ನು ರುಬ್ಬಿಟ್ಟು ಹೇರ್ ಪ್ಯಾಕ್ ಹಾಕ್ಕೊಳ್ಳಿ. ಸೊ ನಿಮ್ಮ ಸ್ಕಿನ್ ಜೊತೆ ನಿಮ್ಮ ಹೇರೂ ಸೂಪರಾಗಿ ವರ್ಕ್ ಆಗುತ್ತೆ. ಓಕೆನಾ? ಒಂದೇ ಸಲಕ್ಕೆ ಯಾರ್ಯಾರು ಡ್ಯಾಂಡ್ರಫ್ ಇದೆ, ಹೇರ್ ಫಾಲ್ ಇದೆಯೋ, ನೀವು ಹೊಟ್ಟೆಗೆ ತೊಗೊಂಡ್ರೆ ಸಣ್ಣನೂ ಆಗ್ತೀರಾ, ಹೇರ್ ಫಾಲು ನಿಂತೋಗುತ್ತೆ, ಕೂದಲು ಬೆಳೆಯುತ್ತೆ. 2 in 1 ರೆಮಿಡಿ ಇವತ್ತು. ಓಕೆನಾ? ಇದನ್ನು ಇಡೀ ದಿನ ರಾತ್ರಿ ನೆನೆ ಹಾಕ್ಬಿಟ್ಟಿದ್ದೀನಿ ಕುಡಿಯೋ ನೀರಲ್ಲಿ. ಇದನ್ನು ಹೇಳಿದ್ದೀನಿ. ಇಲ್ಲಿ ಲವಂಗ, ಸೋಂಪು, ಓಮ, ಜೀರಿಗೆ, ಇನ್ನೆರಡು ಐಟಮ್ ಹಾಕ್ತೀನಿ. ಇದು ಚಕ್ಕೆ. ಇದು ನಮಗೆ ಲೋಕಲ್ ಅಂಗಡಿಲೆಲ್ಲ ಸಿಗುತ್ತಲ್ಲ ಆ ಚಕ್ಕೆ ಅಲ್ಲ, ಸಕಲೇಶ್ಪುರ. ನೀವೇನಾದ್ರು ಸಕಲೇಶ್ಪುರದ ಕಡೆ ಹೋದಾಗ ಅಲ್ಲಿ ಪ್ರತಿಯೊಂದು ಅಂಗಡಿಲೂ ತುಂಬ ಚೆನ್ನಾಗಿರುತ್ತೆ ಚಕ್ಕೆ. ಆಯಿತಾ? ಸೊ ಅಲ್ಲಿ ಹೋದಾಗ ನಾನೊಂದು ಅರ್ಧ kg ತಂದಿಟ್ಕೊಂಡ್ಬಿಡ್ತೀನಿ ಚಕ್ಕೆ, ಲವಂಗ. ಈ ಲವಂಗ ಎಲ್ಲ ಅದೇ ಫ್ರೆಂಡ್ಸ್ ನೋಡಿ. ಈ ಲವಂಗ, ಮರಾಠಿ ಮೊಗ್ಗು ಎಲ್ಲ ಸಕಲೇಶ್ಪುರ. ಐದರ್ ಸಕಲೇಶ್ಪುರ ಅವ್ರ ಕೊಡಗು ಅವ್ರ ಕೇರಳ. ನೀವು ಅಲ್ಲೋದಾಗ ತೊಗೊಂಬನ್ನಿ, ನಿಮ್ಗೆ ಒರಿಜಿನಲ್ ಫಾರ್ಮಲ್ಲಿ ಸಿಗುತ್ತೆ. ಯಾಕೆಂದರೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ರೆಮಿಡೀಸ್ ನಾವು ಹೇಳ್ತಿರ್ತೀವಿ. ಸೊ ಅದಕ್ಕೆ ಹೇಳೋದು, ಯಾವುದೂ ಪ್ರಮೋಷನ್ ಅಲ್ಲ. ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಬಟ್ ಅಂಥ ಏರಿಯಲ್ಲಿ ಅವ್ರು ಬೆಳೆಯೋದ್ರಿಂದ ಒರಿಜಿನಾಲಿಟಿ ಇರುತ್ತೆ ಅಂತ. ಓಕೆನಾ? ಇದೊಂಚೂರು ಹಾಕ್ಕೊಂಡಿದ್ದೀನಿ. ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ಚಕ್ಕೆ, ಲವಂಗ, ಓಮ, ಸೋಂಪು ಮತ್ತು ಜೀರಿಗೆ, ಇಷ್ಟನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದನ್ನೆಲ್ಲ ಒಂದು ಬಾಂಡಿಗೆ ಹಾಕೋತಾ ಇದ್ದೀನಿ. ಇದನ್ನು ಜಾಸ್ತಿ ಪ್ರಮಾಣದಲ್ಲೂ ಮಾಡಿಡ್ಬೋದು, ಬಟ್ ನಾನು ಕೇಳಿದ್ರೆ ವಾರಕ್ಕೆ ಒಂದು ಸಲ ಮಾಡಿಕೊಟ್ರೆ ಬೆಸ್ಟು. ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು.
ಫ್ರೆಂಡ್ಸ್, ಇದು ಸಿಮ್ಮಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಓಕೆನಾ? ಗಮ್ಮಂತ ಪರಿಮಳ ಬರುತ್ತೆ, ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡಿಕೊಳ್ಳಿ. ಸಿಮ್ಮಲ್ಲಿ ಫ್ಲೇಮ್ ಹೈ ಮಾಡೋದು ಬೇಡ. ಫ್ರೆಂಡ್ಸ್ ನೋಡಿ, ಒಂದು 2 to 3 ಸೆಕೆಂಡ್ಸ್ ಆದರೆ ನಿಮಗೆ ಒಂಥರ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಹೊಂಬಣ್ಣಕ್ಕೆ ಅದು ಸಿಮ್ಮಲ್ಲಿ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ನೀವು ವಾರಕ್ಕೊಂದ್ಸಲ ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೋದು. ಓಕೆನಾ? ನಾನು 2 ದಿನಕ್ಕೆ ಒಂದ್ಸಲ ಯೂಸ್ ಮಾಡ್ತೀನಿ. ಒಂದು ಅರ್ಧ ಚಮಚ ಯೂಸ್ ಮಾಡಿದ್ರೆ ಸಾಕು, ವೆರಿ ಎಫೆಕ್ಟಿವ್. ಓಕೆನಾ? ಈಗ ಇದನ್ನು ಕಂಪ್ಲೀಟಾಗಿ ಆಫ್ ಮಾಡ್ತೀನಿ, ಕೂಲಾಗಿ ಹಾಕ್ಬಿಡ್ತೀನಿ. ಈಗ ಮೆಂತ್ಯನ ಇಡೀ ದಿನ ರಾತ್ರಿ ನೆನೆಸಿದ್ನಲ್ಲ, ಈಗ ಇದನ್ನು ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದನ್ನು ಫ್ರೆಂಡ್ಸ್, ಇಲ್ಲೊಂದು ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನ್ಗೆ ಆ ಮೆಂತ್ಯ ಕಾಳನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಓಕೆನಾ? ಇದು ಒಂದು ಬಾಯ್ಲ್ ಬರಲಿ. ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ವಾರಕ್ಕೊಂದ್ಸಲ ಮಾಡಿದ್ರೆ ಏನಂತೀವಿ, ಪೌಡ್ರು ಫ್ರೆಶ್ ಆಗಿರುತ್ತೆ, ನಿಮಗೂ ಇಮಿಡಿಯೇಟಾಗಿ ರಿಸಲ್ಟ್ ಬರುತ್ತೆ ಇದು. ಓಕೆ, ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ. ಕುದಿ ಬಂದಿದೆ, ಸೊ ಈಗ ಆಫ್ ಮಾಡಿಬಿಡ್ತೀನಿ. ನೋಡಿ ಕಲರ್ ಹೆಂಗೆ ಬಿಟ್ಕೊಂಡಿದೆ ಅಂತ. ಓಕೆ, ಇದು ಪರ್ಫೆಕ್ಟು. ಒಂದು ಕುದಿ ಬಂದರೆ ಸಾಕು, ಇದು ತಣ್ಣಕ್ಕಾಗಲಿ. ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಈ ಥರ ತರಿಯಾಗಿರಬೇಕು, ಗೊತ್ತಾಗ್ತಿದೆಯಾ ನಿಮಗೆ? ಸೊ ಬೇಕಿದ್ದರೆ ನೀವು ಇದನ್ನು ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಈ ಥರನೂ ಕುಡಿಬೋದು, ನಾನು ಇದೇ ಥರ ಕುಡಿತೀನಿ. ಕೆಲವ್ರಿಗೆ ಇದಿಷ್ಟ ಇಲ್ಲ, ಬಾಯಿಗೆ ಸಿಗುತ್ತೆ ಅನ್ನೋರಿಗೂ ಹೇಳ್ತೀನಿ ರೆಮಿಡಿ. ಓಕೆ, ಫುಲ್ಲು ನೈಸಾಗಿ ಪುಡಿ ಮಾಡ್ಕೋಬೇಡಿ, ಟೇಸ್ಟ್ ಇರಲ್ಲ. ಓಕೆನಾ? ಅದು ಸಾರನೇ ಹೊಟ್ಟೋಗಿರುತ್ತೆ. ಸೊ ಇದು ಪರ್ಫೆಕ್ಟು, ಮುಕ್ಕಾಲು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿರುತ್ತೆ. ಫ್ರೆಂಡ್ಸ್, ಒಂದು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಕುಡಿಯೋ ನೀರು ಹಾಕ್ಕೊಳ್ಳಿ, ಆಯಿತಾ? ಇದಕ್ಕೆ ನಾನು ಚಿಟಿಕೆಯಷ್ಟು ಮೆಂತ್ಯ ಹಾಕಿದ್ದೆ ಫ್ರೆಂಡ್ಸ್, ಎಡಿಟ್ ಆಗೋಗಿದೆ. ಮೆಂತ್ಯ ಹಾಕ್ಕೊಳ್ಳಿ, ಒಂದು ಅರ್ಧ ಚಮಚದಷ್ಟು. ಓಕೆನಾ? ಇಲ್ಲಿ ಪುಡಿ ಹಾಕ್ತಾಯಿದ್ದೀನಿ. ನಾನು ಸುಮಾರು ಒಂದು ಅರ್ಧ ಚಮಚದಷ್ಟು ಈ ಪುಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ನನಗೆ ಇದರದ್ದು ಘಮ ಇಷ್ಟ. ನಾನು ಫುಲ್ ಹಾಗೆ ಹೋಲ್ ಕುಡಿತೀನಿ. ಇದು ಚೆನ್ನಾಗಿ ಕುದೀಲಿ, ಅಂದರೆ ಒಂದು ಕುದಿ ಬರಲಿ. ಓಕೆನಾ? ಒಂದು ಕುದಿ ಬಂದಮೇಲೆ ನಾನು ಒಂದು ಕಂಪ್ಲೀಟ್ 1 ಚಮಚ ಹಾಕ್ಕೊತೀನಿ, ಆಯಿತಾ? ನಿಮಗೆ ಆಗಲ್ಲ ಫಸ್ಟ್ ಟೈಮು ಅಂದರೆ ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ. ಓಕೆನಾ? ಇದೊಂದು ಕುದಿ ಬರಲಿ. ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಏನು ಮಾಡಬೇಕು ಅಂತ. ನೋಡಿ, ನೀರಿನ ಬಣ್ಣ ಎಲ್ಲ ಚೇಂಜ್ ಆಗಿದೆ, ಅಂದರೆ ಈ ಪುಡಿಗಳದ್ದು ಸಾರ ಎಲ್ಲ ನೀರಿಗೆ ಇಳ್ಕೊಂಡಿದೆ. ಸಾಕು, ಜಾಸ್ತಿ ಕುದಿಸ್ಬಾರ್ದು, ಯಾಕಂದರೆ ನಾನಿಂದು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಆ ಫ್ಲೇವರ್ ಹಾಗೇ ಇರಬೇಕು. ಓಕೆ, ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಬನ್ನಿ. ನಿಮಗೆ ಫಿಲ್ಟ್ರ್ ಇಟ್ಬಿಟ್ಟು ಈ ಥರ ಸೋಸ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಳ್ಳಿ, ಆಯಿತಾ? ನಾನೇನಂದೆ, ನನಗೆ ಹಾಗೆ ಕುಡಿಯೋಕ್ಕೆ ಇಷ್ಟ ಕಂಪ್ಲೀಟಾಗಿ, ಸೊ ನಾನು ಸೋಸಲ್ಲ. ಓಕೆನಾ? ಸೊ ಅವ್ರವ್ರ ಪರ್ಸ್ನಲ್ಲು, ನಿಮ್ಗೆ ಬೇಕಾದ್ರೆ ಸೋಸ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಹಾಗೆ ಹಾಕ್ಕೊಳ್ಳಿ. ಈಗ ಸೆಕೆಂಡ್ ಡ್ರಿಂಕು ಮೆಂತ್ಯನೂ ಅಷ್ಟೇ, ಆಯಿತಾ? ನಿಮಗೆ ಬೇಕಾದರೆ ಸೋಸ್ಕೊಳ್ಳಿ, ಇಲ್ಲ ಹಾಗೆ ಇದು ಮಾಡ್ಕೋಬೋದು. ನಾನು ಒಂದಷ್ಟು ಮೆಂತ್ಯನ ಹಾಕಿಲ್ಲ, ಯಾಕಂದರೆ ಅದನ್ನು ಮಿಕ್ಸಿ ಮಾಡಿ ರುಬ್ಬಿಟ್ಟು ತಲೆಗೆ ಹಚ್ಕೊಳ್ಳೋಣ ಅಂತ. ಇದನ್ನು ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಓಕೆನಾ? ಇದೆ, ಅದನ್ನು ಹಾಕ್ಬಿಡ್ತೀನಿ. ಸೊ ಬಾಯಿಗೆ ಮೆಂತ್ಯ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಯಾವಾಗ ಕುಡಿಯೋದು ಹೇಗೋ, ಇದನ್ನು ಯಾವಾಗ ಕುಡಿಯೋದು ಅಂದರೆ ಇವತ್ತಿನ ವೀಡಿಯೋ ಶೇರ್ ಮಾಡ್ತೀನಿ ನಾನು. ಎರಡೂ ನೋಡ್ಕೊಡಿ, ಇವೆರಡು ಡ್ರಿಂಕು ಅದ್ಭುತವಾಗಿ ವರ್ಕ್ ಆಗುತ್ತೆ. ಇದನ್ನು ಯಾವಾಗ ಕುಡಿಯೋದು ಅಂದಾಗ ಇವಾಗ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವ ಟೈಮಲ್ಲಿ ಕುಡಿದ್ರೆ ಒಳ್ಳೆಯದು, ಯಾವ ಟೈಮಲ್ಲಿ ಕುಡಿದ್ರೆ ಅದರ ಎಫೆಕ್ಟ್ ಮೋರ್ ಇರುತ್ತೆ, 100ಗೆ 1000% ರಿಸಲ್ಟ್ ಅನ್ನೋದು ಹೇಳ್ಕೊಡ್ತೀನಿ. ನೋಡಿ, ಆದಷ್ಟು ಬಿಸಿ ಕುಡೀರಿ ಅಂತ ಹೇಳ್ತೀನಿ, ಫಸ್ಟ್ ಪಾಯಿಂಟ್. ಅದರಲ್ಲೇ ನಿಮ್ಗೊಂದು 50% ವರ್ಕ್ ಆಗೋಗುತ್ತೆ ಬಿಸಿ ಕುಡಿದಾಗ. ಮತ್ತು ಊಟ ಆದಮೇಲೆ ನೀವು ಯಾವಾಗ ತಣ್ಣೀರು ಕುಡಿತೀರೋ ಅವಾಗೆಲ್ಲ ಬಿಸಿ ನೀರು ಕುಡೀರಿ. ಹಂಗಂತ ಬಿಸಿನೀರು ಕುಡಿಬೇಡಿ, ನಾರ್ಮಲ್ ಬೆಚ್ಚಗೆ ಅಥವಾ ಸ್ವಲ್ಪ ಬಿಸಿ ಇರೋ ನೀರು ಒಳ್ಳೆಯದು. ಗಟ್ ಹೆಲ್ತ್ ಕ್ಲೀನ್ ಆಗುತ್ತೆ, ಆಯಿತಾ? ಫಸ್ಟ್ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ನಾನು ಊಟ ಬಿಟ್ಬಿಟ್ಟು ಡಯಟ್ ಮಾಡಿ ಸಣ್ಣ ಆಗಿದ್ದು ನಾನು ಡೆಫಿನೆಟ್ ಆಗಿಲ್ಲ, ನಾನು ಹಂಗೆ ರೆಡ್ಯೂಸ್ ಆಗಿಲ್ಲ, ಆಯಿತಾ? ನೋಡಿ, ಇದನ್ನು ರಾತ್ರಿ ಮಲಗೋಕ್ಕೆ ಮುಂಚೆ ಕುಡಿಬೇಕು. ಊಟ ಆಗಿ ಒಂದು 2 ಅವರ್ ಆದಮೇಲೆ ಆದಷ್ಟು ಊಟನ ರಾತ್ರಿ ಹೊತ್ತು ಒಂದು 7 ಗಂಟೆ ಒಳಗೆ ಮಾಡಿಕೊಂಡ್ರೆ ಅನುಕೂಲ. ಕಮ್ಮಿ, 2 ಚಪಾತಿ ತಿನ್ನೋ ಜಾಗದಲ್ಲಿ 1 ಚಪಾತಿ ತಿನ್ನಿ, 1 ಇಡ್ಲಿ ತಿನ್ನಿ. ಓಕೆ, ನೈಟ್ ಮಾತ್ರ. ಓಕೆ, ಇದನ್ನು ನಿಮ್ಮ ಕೆಲಸ ಎಲ್ಲ ಮುಗಿದ್ಮೇಲೆ ಮೆಂತ್ಯನ ಒಂದು ಅರ್ಧ ಚಮಚ ನೆನೆ ಹಾಕ್ಕೊಳ್ಳಿ. ಇದನ್ನು ಇಡೀ ದಿನ ರಾತ್ರಿ ನೆನೆದು ಬೆಳಗ್ಗೆ ಅಷ್ಟೊತ್ತಿಗೆ ಅದರಲ್ಲೊಂದು ಎನ್ಸೈಮ್ ರಿಲೀಸ್ ಆಗಿ ಅದು ದಪ್ಪ ಆಗಿರುತ್ತೆ. ಅದೇ ರಾಮಬಾಣ, ದಪ್ಪ ಆಗಿರುತ್ತೆ ರಾಮಬಾಣ. ಸುಮಾರು ಜನ ಲೇಡೀಸ್ಗೆ ಹೊಟ್ಟೆ ದಪ್ಪ ಇರುತ್ತೆ ಡೆಲಿವರಿ ಆದಮೇಲೆ, ಮೆನೋಪಾಸ್ ಟೈಮಲ್ಲಿ. ಸೊ ಅದಕ್ಕೆ ರಾಮಬಾಣ. ಆವಾಗ ನೀವು ಇದನ್ನು ಹಾಗೆ ಕುಡಿಬಾರ್ದು, ತಣ್ಣಕ್ಕೆ ಬಿಸಿ ಮಾಡ್ಕೊಂಡು ಕುಡಿಬೇಕು. ಮನೇಲಿ ಎಲ್ಲರಿಗೂ ಕುಡಿ, ಏನೂ ತೊಂದರೆ ಇಲ್ಲ, ಆಯಿತಾ? ಇದು ಮಾತ್ರ ರಾತ್ರಿ ಮಲ್ಗೋಕ್ಕೆ, ಊಟ ಆಗಿ 2 ಅವರ್ಗೆ, ಮಲ್ಗೋಕ್ಕೆ 1 ಅವರ್ ಮುಂಚೆ. ಬೇಕಾದ್ರೆ ನೀವು ಫಿಲ್ಟ್ರ್ ಮಾಡ್ಕೊಳ್ಳಿ. ನಾನು ಫಿಲ್ಟ್ರ್ ಮಾಡ್ಕೊಳ್ಳಲ್ಲ.
ನನಗೆ ಹೀಗೆ ಇಷ್ಟ ಬಾಯಿಗೆ ಸಿಗಬೇಕು, ಓಮ, ಜೀರಿಗೆ, ಸೋಂಪು ಎಲ್ಲ. ನಿಮಗೆ ಬೇಕಾದ್ರೆ ಇದು ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾವುದೇ ರೆಮಿಡಿ ನೀವು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿದ್ರೆ ನಿಮ್ಮ ಡಾಕ್ಟ್ರು ಕನ್ಸಲ್ಟೇಷನ್ ಇಲ್ಲದೆ ಉಪಯೋಗಿಸ್ಕೋಬೇಡಿ. ಐದರ್ ಸ್ಕಿನ್, ಫೇಸ್, ಹೇರ್, ಹೆಲ್ತ್. ಓಕೆ, ನಿಮ್ಮ ಡಾಕ್ಟ್ರನ್ನೊಂದ್ಸಲ ಕೇಳಿ ಆಮೇಲೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಈ 2 ಹೆಲ್ದಿ ಡ್ರಿಂಕು ಯಾವ ರೀತಿ ಏನಂತೀವಿ, ಒಂದು 90 ಇಂಚ್ ಇರೋರು ಏನಿಲ್ಲ ಅಂದರೆ ಒಂದು 30 ಇಂಚ್ ಬಂದ್ಬಿಡ್ತಾರೆ ವೇಟೇಜಲ್ಲಿ. ಓಕೆನಾ? ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ಹೇಮನಾಗರ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ.